ಅವನು ಈ ಬ್ರಹ್ಮಾಂಡವನ್ನ ರಚಿಸಿದ. ಸೊಗಸಾದ ಬಾಳು ಅವನೇ ಈ ಭೂಮಿಯನ್ನ ಸೃಷ್ಟಿ ಮಾಡಿದ್ದು, ಹಾಗೆ ಜೀವಿಗಳನ್ನೂ ಸಹ. ಚಿಕ್ಕವು ದೊಡ್ಡವು ಎಲ್ಲ ಪ್ರಾಣಿಗಳು ಪ್ರೀತಿ ಮತ್ತು ಐಕ್ಯತೆಯಿಂದ ಜೀವಿಸುತ್ತಿತ್ತು. ಆದರೆ ಅವನು ತನ್ನ ಶ್ರೇಷ್ಠವಾದ ಸೃಷ್ಟಿಯನ್ನ ಕೊನೆಯವರೆಗೂ ಕಾದರಿಸಿದ್ದ. ಮನುಷ್ಯನನ್ನ ಕೊನೆಯಲ್ಲೇ ಸೃಷ್ಟಿ ಮಾಡಿದ. ಮನಸ್ಸಿಟ್ಟರೆ ನಿನ್ನ ಹೃದಯದಿ ಹಾದಿ ತಿಳಿಯುವುದು, ಅದರಲ್ಲಿ ಸತ್ಯದ ಹಾದಿ ಸಿಗುವುದು, ಜೀವನದ ಅಂದ. ಅವನು ನಮ್ಮನ್ನ ಸೃಷ್ಟಿ ಮಾಡಿದ್ದು ನಾವು ಅವನ ಜೊತೆ ಸ್ನೇಹಿತರಂತೆ ವರ್ತಿಸೋದಕ್ಕೆ. ನಾವು ಅವನು ಸೃಷ್ಟಿ ಮಾಡಿದ ತೋಟದಲ್ಲಿ ಜೀವಿಸ್ತಾ ಇದ್ವಿ. ಎಲ್ಲಿವರೆಗೂ ಇದು ಸುಂದರವಾಗಿತ್ತು ಅಂದ್ರೆ ಆದಮ ಮತ್ತು ಹವ್ವ ಅವನ ಉಲ್ಲಂಘನೆ ಮಾಡುವವರೆಗೂ. ದೇವ್ರು ಯಾವ ಮರದ ಹಣ್ಣನ್ನ ತಿನ್ಬಾರ್ದು ಅಂದಿದ್ನೋ ಆ ಮರದ ಹಣ್ಣನ್ನೇ ತಿನ್ಬೇಕು ಅಂತ ನಿನ್ಗನ್ನಿಸ್ತಿಲ್ವಾ? ಯಾಕೆ? ತಿನ್ನೋಕ್ ಇಲ್ಲಿರೋ ಹಣ್ಣುಗಳೇ ಸಾಕಲ್ವಾ? ಸಾಕು, ಆದ್ರೂ ಆ ಮರದ ಹಣ್ಣಿನ ಸ್ವಾದ ಹೇಗಿದೆ ಅಂತ ತಿಳ್ಕೊಳ್ಳೋ ಆಸೆ. ಈ ತೋಟದ ಯಾವ ಮರದ ಹಣ್ಣನ್ನು ತಿನ್ಬಾರ್ದು ಅಂತ ದೇವರೇನಾದ್ರೂ ಹೇಳಿದೆ? ಇಲ್ಲ, ನಾವು ಯಾವ ಮರದಿಂದ ಬೇಕಾದ್ರೂ ಹಣ್ಣು ತಿನ್ಬಹುದು, ಆದ್ರೆ ಆ ಮಧ್ಯದಲ್ಲಿರೋ ಮರದಿಂದ ಮಾತ್ರ ತಿನ್ಬೇಡ ಅಂದಿದ್ದ. ಇದ್ರಿಂದ ಇದನ್ ಮುಟ್ಲೂಬಾರ್ದು, ನೀನ್ ಸತ್ ಹೋಗ್ತೀಯ ಅಂದಿದ್ದ. ನೀನೇನ್ ಸಾಯಲ್ಲ, ಯಾಕೆಂದ್ರೆ ಈ ಮರದಲ್ಲಿರೋದನ್ನ ನೀ ತಿನ್ಬಿಟ್ರೆ ನೀನು ದೇವರಂತೆ ಆಗ್ತೀಯ ಅನ್ನೋದು ಅವನಿಗೂ ಗೊತ್ತಿದೆ. ನಿನಗೂ ಒಳ್ಳೆಯದು ಯಾವುದು ಕೆಟ್ಟಾದ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಅವ್ವ, ತಗೋ. ಹಾದಿ ದೇವ ತೋರಿದ ಹರಿಯಲ್ಲ 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 ಹೆಜ್ಜೆ ಒಂದು. ಈಶ್ವರನ ನಿಯಮ ಉಲ್ಲಂಘಿಸಿ ನಾವು ಅವನಿಂದ ದೂರವಾದವು. ಅವತ್ತಿನಿಂದ ಎಲ್ಲ ತಪ್ಪಾಗ್ತಾ ಹೋಯಿತು. ನಾವು ಒಬ್ಬರನ್ನೊಬ್ಬರು ದ್ವೇಷಿಸೋದು, ನೋಯಿಸೋದು, ಅಸೂಯೆ ಪಡೋದನ್ನ ಕಲಿತು ಪರಸ್ಪರ ಪ್ರೀತಿಯಿಂದಿರುವುದನ್ನೇ ಮರೆತು ಕನ್ನಡಿಯಲ್ಲಿ ಮುಖ ನೋಡಿ ನನ್ನೇ ಕೇಳಿದೆ, ನಾ ಯಾರಾದೆ, ನಾವು ಯಾರಾದೆವು. ನನ್ನ ಬಾಲ್ಯದ ದಿನಗಳ ಹೀಗಿದೆ. ಆದರೂ ದೇವರು ನಮ್ಮನ್ನ ಎಷ್ಟು ಇಷ್ಟಪಡ್ತಾನೆ ಅಂದ್ರೆ ನಮ್ಮನ್ನ ವಾಪಸ್ ತನ್ನಲ್ಲಿಗೆ ಕರೆಸ್ಕೊಳ್ಳೋದಕ್ಕೆ ಇಷ್ಟಪಟ್ಟ. ಅದಕ್ಕಾಗಿ ತನ್ನ ಮಗನನ್ನ ಭೂಮಿಗೆ ಕಳಿಸ್ದ. ಅವನ ಹೆಸರೇ ಯೇಸು. ನಾವು ಯಾರಾದೆವು, ನಾವು ಯಾರಾದೆವು. ದೇವರ ಮಗನಾದ ಯೇಸು ಮಾನವ ಜನ್ಮ ತಾಳಿ ನಮ್ಮ ಹತ್ತಿರ ಬಂದ. ದೇವರ ಅದ್ಭುತ ಸೃಷ್ಟಿಯಿಂದ ಯೇಸು ಮರಿಯಾ ಎಂಬ ಯುವತಿಯಿಂದ ಜನ್ಮ ಪಡೆದ. ಮರಿಯಾ ಮತ್ತವಳ ಗಂಡ ಯೋಸೆಫ ಯೇಸುವನ್ನು ತಮ್ಮ ಮಗನಂತೆ ಪ್ರೀತಿಯಿಂದ ಬೆಳೆಸಿದರು.
ಯೇಸುವಿನ ಜನ್ಮದ ಶುಭ ಸಮಾಚಾರ ತಿಳಿಸೋದಕ್ಕೆ ದೇವರು ಸ್ವರ್ಗದಿಂದ ತನ್ನ ದೂತರನ್ನ ಕಳಿಸಿದ. ದೇವದೂತರು ಯೇಸುವನ್ನು ಸ್ವಾಗತಿಸಲು ಕುರುಬರನ್ನು ಕಳಿಸಿದರು. ಇದು ನಿಜ. ಆ ದೇವದೂತರು ಏನ್ ಹೇಳೋದ್ರು ಅದು ನಿಜ. ಹೀಗೆ ಬಾಲಕ ದೊಡ್ಡವನಾದ ಮೇಲೆ ಕ್ರೈಸ್ತನಾಗಿ ದೀಕ್ಷೆ ತೊಟ್ಟ. ಅಂದು ದೀಕ್ಷೆ ಕೊಡುವ ದಿನ ಸ್ವರ್ಗದಿಂದ ಅಶರೀರವಾಣಿಯೊಂದು ಹೀಗೆ ನುಡಿಯಿತು: ಇವನು ನನ್ನ ಮಗ, ಇವನನ್ನು ನಾನು ತುಂಬಾ ಪ್ರೀತಿಸುತ್ತೇನೆ, ಇವನಿಂದ ನಾನು ತುಂಬಾ ಸಂತೋಷಗೊಂಡಿದ್ದೇನೆ. ದೇವರ ಮಗನೇ, 40 ದಿವಸ ಊಟ ಇಲ್ಲ, ಹಸುವಿನಲ್ಲೇ ಪ್ರಾರ್ಥಿಸ್ತಾ ಇದೆಯಾ? ಇದು ಯಾವುದಾದರೂ ಪರೀಕ್ಷೆಗ ಅಥವಾ ತಂದೆ ಉಪಾಯನೇ ಇರಬಹುದು? ಹಸಿವ ನೀಯ ದೇವರ ಮಗನೇ ಆಗಿದ್ರೆ ಈ ಕಲ್ಲನ್ನು ಆಹಾರ ಮಾಡಿ ತೋರಿಸು. ಸತ್ಯವೇದದಲ್ಲಿ ಬರೆದಿದೆ, ಬರೀ ಆಹಾರದಿಂದ ಯಾರೂ ಬದುಕಕ್ಕಾಗಲ್ಲ. ಎಲ್ರಿಗೂ ದೈವವಾಕ್ಯದ ಅವಶ್ಯಕತೆ ಇದೆ. ನೀಯ ದೇವರ ಮಗನೇ ಆಗಿದ್ರೆ ಇಲ್ಲಿಂದ ಹಾರು. ದೇವದೂತರು ನಿನ್ನ ಕಾಪಾಡ್ತಾರೆಂದು ಬರೆದಿದೆಯಲ್ಲ, ಅವರು ಬಾಹುಗಳಲ್ಲಿ ನಿನ್ನ ಹಿಡಿತಾರೆ. ನಿನ್ನ ಪಾದಗಳಿಗೆ ಈ ಕಲ್ಲುಗಳಿಂದ ಏನೂ ಆಗಲ್ಲ. ಹೀಗೂ ಬರೆದಿದೆ, ದೇವರನ್ನು ಪರೀಕ್ಷಿಸಬೇಡ ಎಂದು. ನಾನು ನಿಂಗೆ ಇವೆಲ್ಲ ಕೊಡ್ತೀನಿ, ಆದ್ರೆ ನೀನು ನಂಗೆ ತಲೆಬಾಗಿ ಆರಾಧಿಸಬೇಕು. ತೊಲಗು ಸೈತಾನನೇ, ಅಲ್ಲಿ ಬರೆದಿದೆ, ದೇವರನ್ನು ಮಾತ್ರ ಪೂಜಿಸು, ಉಪಾಸನೆ ಮಾಡು ಎಂದು. ನಾನು ನಿನ್ನ ಬಿಡಲ್ಲ. ಕಾಣ್ತಾ ಇದೆ. ಯೇಸು ನನ್ ಕಾಣೋ ಹಾಗೆ ಮಾಡ್ದ. ನಾನೆಲ್ಲ ನೋಡಬಲ್ಲೆ. ನಾನು ಕುರುಡ ಆಗಿದ್ದೆ, ಆದ್ರೆ ಈಗ ಎಲ್ಲ ಕಾಣುತ್ತೆ. ನಾಳೆ ಬನ್ನಿ, ದಯವಿಟ್ಟು ಕ್ಷಮಿಸಿ. ನಾಳೆ ಬನ್ನಿ, ನಾಳೆ. ಈ ಅದ್ಭುತ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಹೌದು, ದಿನ ಹೋದಂತೆ ಅವನ ಜನಪ್ರಿಯತೆ ಏರಿದೆ. ಹೌದು, ಒಳ್ಳೆ ಮನುಷ್ಯ. ನಿಕೋದೇಮ, ಆ ವ್ಯಕ್ತಿ ನಮ್ಮವನಲ್ಲ. ಇಲ್ಲ, ನಾಳೆ ಬನ್ನಿ ಹೇಳ್ತಿದ್ದೀನಲ್ಲ. ನಾಳೆ ಬನ್ನಿ, ನಾಳೆ ನೋಡ್ತಾರೆ ನಿಮ್ಮನ್ನ. ನಾಳೆ ಬನ್ನಿ. ಯೋಹಾನ, ಯೂದ, ಧನ್ಯವಾದ. ಪರವಾಗಿಲ್ಲ. ಯೇಸು, ಯೇಸು,
ನಿಕೋದೇಮ, ನೀನ್ ಕತ್ಲಲ್ಲಿ ಏನ್ ಮಾಡ್ತಿದೀಯಾ? ಏಸು, ಆ ದೇವ್ರ ಮಗ ಆಗಿಲ್ದಿದ್ರೆ ನಿಮ್ಮಿಂದ ಈ ಅದ್ಭುತ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋದು ನಮಗ್ ಗೊತ್ತು. ಹೇಳ್ತೀನಿ ಕೇಳು. ನೀನು ಆ ದೇವರ ಮಹಿಮೆ ನೋಡ್ಬೇಕಂದ್ರೆ ಪುನರ್ಜನ್ಮ ಪಡಿಬೇಕು. ಆದರೆ ದೊಡ್ಡವರಾದ್ಮೇಲೆ ಪುನರ್ಜನ್ಮ ಹೇಗ್ ಪಡೆಯಕ್ಕಾಗತ್ತೆ? ನೋಡು, ಜನರು ಶಾರೀರಿಕವಾಗಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಆದ್ರೆ ಆಧ್ಯಾತ್ಮಿಕತೆಯಿಂದ ಮಾತ್ರ ದೇವರ ಮಗನಾಗಬಹುದು. ಆದ್ರೆ ಅದ್ ಹೇಗ್ ಸಾಧ್ಯ? ದೇವರು ಈ ಜಗತ್ತಿನ ಜನರನ್ನು ಎಷ್ಟೊಂದು ಪ್ರೀತಿಸುತ್ತಾನೆಂದರೆ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟ. ಯಾರು ಅವನನ್ನು ನಂಬ್ತಾರೋ ಅವರೆಲ್ಲರೂ ನಿತ್ಯ ಜೀವನವನ್ನು ಪಡೆದು ಅಮರರಾಗಿರುತ್ತಾರೆ. ದೇವರು ಜನರನ್ನು ನಿಂದಿಸಲು ಅಥವಾ ತೆಗಳಲು ತನ್ನ ಮಗನನ್ನು ಕಳುಹಿಸಿಲ್ಲ, ಬದಲಾಗಿ ಅವರನ್ನು ಕಾಪಾಡಲು ಕಳುಹಿಸಿದ್ದಾನೆ. ಯಾರು ಸತ್ಯತೆ ಇಲ್ಲದೆ ಜೀವಿಸುತ್ತಾರೋ ಅವರೆಲ್ಲ ಬೆಳಕಿಗಿಂತ ಕತ್ತಲೆಯನ್ನೇ ಇಷ್ಟಪಡುತ್ತಾರೆ. ಯಾರು ನಿತ್ಯ ಜೀವನ ಬಾಳ್ತಾರೋ ಅವರೆಲ್ಲ ಬೆಳಕಿಗೆ ಬರುತ್ತಾರೆ. ಆಗಲೇ ಹೇಳಲಾಗಿದೆ, ಅಕ್ಕಪಕ್ಕದವರನ್ನು ಪ್ರೀತಿಸಿ ವೈರಿಗಳನ್ನು ದ್ವೇಷಿಸಿ ಎಂದು. ಆದ್ರೆ ನಾನು ಹೇಳ್ತೀನಿ, ವೈರಿಗಳನ್ನು ಪ್ರೀತಿಸಿ, ಯಾರು ನಿಮ್ಮನ್ನು ದ್ವೇಷಿಸ್ತಾರೋ ಅವರಿಗೂ ಒಳ್ಳೇದ್ ಮಾಡಿ ಅಂತ. ನಿಮಗೆ ಶಾಪ ಹಾಕುವವರನ್ನೂ ಕರುಣಿಸು ಎಂದು ದೇವರಲ್ಲಿ ಬೇಡ್ಕೊಳ್ಳಿ. ನಿಮಗೆ ಹಿಂಸೆ ನೀಡುವವರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ. ಆಗಲೇ ನೀವು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯ ಪಾತ್ರವನ್ನು ವಹಿಸಬಹುದು. ಅವನು ದುರ್ಜನ ಸಜ್ಜನರಿಬ್ಬರಿಗೂ ಸೂರ್ಯೋದಯ. ನಾನು ಈತ ರೋಮರನ್ನು ಓಡಿಸಿ ಹೊಸ ಕ್ರಾಂತಿ ಶುರು ಮಾಡಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆಂದು ಭಾವಿಸಿದ್ದೆ. ಆದ್ರೆ ಬರೀ ಮಾತಿನಿಂದ, ಅದರಲ್ಲೂ ವೈರಿಗಳನ್ನು ಪ್ರೀತಿಸಿ ಅಂತ ಹೇಳಿ ನಿರಾಶೆ ಮಾಡ್ತಿದ್ದಾನೆ. ನಿಮ್ಮನ್ನು ಪ್ರೀತಿಸಿದವರನ್ನು ಮಾತ್ರ ನೀವು ಪ್ರೀತಿಸಿದರೆ ಆ ದೇವರು ನಮಗೆ ಫಲ ನೀಡುತ್ತಾರೆ. ಎಲ್ರನ್ನೂ ಗುಣ ಮಾಡ್ತಾರೆ ಅಂತ ಕೇಳಿದ್ದೆ. ಕಾಲೇಬ, ಜಾಸ್ತಿ ಆಸೆ ಪಡಬೇಡ. ನಿನ್ನ ಅಣ್ಣನ ಗುಣಪಡಿಸೋಕೆ ಇವನಿಗಿಂತ ಜಾಸ್ತಿ ಅರ್ಹತೆ ಇರಬೇಕು. ಅದನ್ನ ನಿನ್ನ ಮನಸ್ಸಿಂದ ತೆಗೆದುಹಾಕು. ಅನರ್ಹರು ಕೂಡ ಅದೇ ಮಾಡುತ್ತಾರಲ್ಲವೇ? ನಿಮಗೆ ಹೇಗೆ ಬೇರೆಯವ್ರು ನಡ್ಕೊಳ್ಬೇಕು ಹಾಗೆ ನೀವು ಬೇರೆಯವ್ರ ಜೊತೆ ನಡ್ಕೊಳ್ಳಿ. ಈ ಮನುಷ್ಯ ದೇವರು ಅನ್ಕೊಂಡಿದ್ದಾನೆ, ಆದ್ರೆ ಇವನು ತೊಂದರೆ ಕೊಡೋನು. ಹೋಗ್ಲಿ ಬಿಡು ಯಾಕೋಪ, ಈಗ ಜನರು ನಮಗಿಂತ ಅವನ್ನ ನಂಬ್ತಾರಲ್ವಾ, ಅದು ಸ್ವಲ್ಪ ದಿನ ಅಷ್ಟೇ. ಯಾಕೆ ಇಲ್ಲ ನಿಲ್ಸ್ತಾ ಇದ್ದೀರಾ? ಇಲ್ಲ, ನಾವು ಒಳ ಹೋಗಕ್ಕಾಗಲ್ಲ. ಹೋಗ್ಲಿ ಬಿಡು ಕಾಲೇಬ, ನಿನ್ ಪ್ರಯತ್ನ ನೀನ್ ಮಾಡಿದೆ. ಆದ್ರೆ ಇವರು ನಿನ್ನ ಗುಣ ಮಾಡಬಹುದು. ನಂಗೊಂದು ಉಪಾಯ ಹೊಳಿತು, ನಡೀರಿ. ನನ್ನ ಮಗು ಗುಣ ಆಯ್ತು. ಧನ್ಯವಾದ, ಧನ್ಯವಾದ ಯೇಸು. ನೀವ್ ಮೇಲೇನ್ ಮಾಡ್ತಿದ್ದೀರಾ? ಪರವಾಗಿಲ್ಲ ಬಿಡು ಪೇತ್ರ, ನೋಡಲಿ. ಸ್ನೇಹಿತನೇ, ನಿನ್ನ ಪಾಪವನ್ನೆಲ್ಲ ಮನ್ನಿಸಿದೆ. ಪಾಪ ಕ್ಷಮಿಸೋದ? ಅದು ದೇವರಿಂದ ಮಾತ್ರ ಸಾಧ್ಯ. ಅವನು ತನ್ನನ್ನೇ ದೇವರು ಅಂದ್ಕೊಂಡಿದ್ದಾನೆ. ನೀವು ಈ ಪಂಥದ ಬೋಧಕರಾದ್ದರಿಂದ ಹೇಳಿ, ನಿಮಗೆ ಯಾವುದು ಸುಲಭ? ಈ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎನ್ನುವುದು, ಅಥವಾ ಆತನಿಗೆ ಎದ್ದು ನಿಂತು ಚಾಪೆಯನ್ನು ತೆಗೆದುಕೊಂಡು ಮನೆಗೆ ನಡೆ ಎನ್ನುವುದು? ನಾನೆರಡೂ ಮಾಡಬಲ್ಲೆ ಎನ್ನುವುದು ನಿಮ್ಗೀಗ ಗೊತ್ತಾಗುತ್ತೆ. ಎದ್ದೇಳು, ನಿನ್ ಚಾಪೆ ತಗೋ, ಹಾಗೆ ಮನೆಗೆ ಹೋಗು.
ಕಾಲೆಬಾ ಇದನ್ನ ನೀ ನಂಬಕ್ಕಾಗತ್ತಾ? ನನ್ಗೆ ಬಹಳ ಖುಷಿ ಆಗ್ತಿದೆ. ಇದು ನಿಜವಾಗ್ಲೂ ಅದ್ಭುತ. ಚಾಪೆನೆ ಮರ್ತಿದ್ದೆ. ಕಾಲೆಬಾ ಹೋಗೋಣ ಬಾ. ಕಾಲೆಬಾ ಬಾ ಹೋಗೋಣ. ಅವನು ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾನೆ. ಹೌದು ಯಾಕೋಬ, ನಾನು ಒಪ್ಕೋತೀನಿ. ನಾವು ಅವನಿಂದ ಮುಕ್ತಿ ಪಡಿಬೇಕು. ಮುಕ್ತಿ ಪಡಿಬೇಕು? ಏನ್ ಹೇಳ್ತಿದ್ಯಾ ನೀನು? ನಾನು ಹೇಳಿದ್ದು ಅವನಿಂದ ಮುಕ್ತಿ ಪಡಿಬೇಕು ಅಂತ, ಒಳ್ಳೆದಕ್ಕಾಗಿ. ಹೌದು, ನನಗೆ ಈಗ ಅರ್ಥ ಆಗ್ತಿದೆ. ಏಯ್ ನಿಂತ್ಕೊಳ್ಳೋ. ಅಮ್ಮ ಎಷ್ಟು ಖುಷಿ ಆಗ್ಬಹುದು. ಅವಳ ಮುಂದೆ ಓಡಾಡಿ ನಾನು ಅವಳನ್ನ ಆಶ್ಚರ್ಯ ಪಡಿಸ್ತೀನಿ. ಬೇಡ ಕಾಲೆಬಾ, ನೋಡ್ಬೇಡ. ರೋಮರು ಯಾವ್ದು ಅಪರಾಧಿನ ಶಿಲುಬೆಗೇರಿಸ್ತಾ ಇದ್ದಾರೆ. ನಾವು ಹಿಂದಿನ ದಾರಿಯಲ್ಲಿ ಮನೆಗೆ ಹೋಗೋಣ. ಬೆನ್ಯಾಮಿನ್, ಹೇಳು. ಅವರು ಕಳ್ತನ ಮಾಡಿದವ್ರನ್ನು ಶಿಲ್ಬೆಗೇರಿಸ್ತಾರ? ನಂಗೊತ್ತಿಲ್ಲ, ಆದ್ರೆ ರೋಮರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸುತ್ತೆ. ಇವತ್ ಬೆಳಿಗ್ಗೆ ವಾಪಸ್ ಬಂದೆ. ಕೇಳಿಲಿ, ಯೇಸು ಶಕ್ತಿಯಿಂದ ಒಬ್ಬ ಕುರುಡನ ನೋಡಾಗ ಮಾಡಿದೆ. ಹೌದು, ನಾನು ಚಿಕ್ಕ ಹುಡುಗಿನ ನಡೆಯೋ ಹಾಗೆ ಮಾಡಿದೆ. ಮರಿಯಾ ಮತ್ತು ಮಾರ್ತಾನ್ ನೋಡಿ ಖುಷಿ ಆಯ್ತು. ಯೇಸು ನನ್ನ ಮಗನ ಮೇಲೆ ದಯೆ ತೋರ್ಸು. ನಾನ್ ನಿಮ್ ಶಿಷ್ಯರ ಹತ್ರ ಕರ್ಕೊಂಡು ಹೋದ್ರು ಯಾರಿಗೂ ಗುಣಪಡಿಸಕ್ಕಾಗ್ಲಿಲ್ಲ. ಅವನನ್ನ ನನ್ನ ಹತ್ರ ಕರಿತೇನೆ. ಎಷ್ಟು ದಿವಸದಿಂದ ಅವನು ಹೇಗಿದ್ದಾನೆ? ಅವನು ಸಣ್ಣವನಾಗಿದ್ದಾಗಿಂದ ಮಾತೇ ಆಡಿಲ್ಲ. ಸೈತಾನ ಅವನೊಮ್ಮೆ ಬೆಂಕಿಗೆ ಮತ್ತೊಮ್ಮೆ ನೀರಿಗೆ ಬಿಸಾಡ್ತಾನೆ. ಯೇಸು ದಯೆ ತೋರಿಸಿ, ನಿಮ್ ಕೈಲಾದ ಗುಣಪಡಿಸಿ. ಕೈಲಾಗೋದ? ಯಾರು ನನ್ನ ನಂಬ್ತಾರೋ ಅವ್ರು ಏನ್ ಬೇಕಾದ್ರೂ ಸಾಧಿಸ್ಬೇಕು. ನನಗೆ ನಂಬಿಕೆ ಇದೆ, ಆದ್ರೆ ನನ್ನ ನಂಬಿಕೆಯನ್ನು ಬಲಪಡಿಸಿ. ನಾನು ನಿನಗೆ ಆದೇಶ ಮಾಡ್ತೀನಿ, ಈ ಹುಡುಗನ್ ಬಿಟ್ಟು ಹೋಗು. ಪುನಃ ಇವನಿಗೆ ತೊಂದರೆ ಕೊಡ್ಬೇಡ. ಈ ಹುಡುಗ ಸತ್ತೋದ? ಅಪ್ಪ, ನನ್ನ ಕಂದ. ನನ್ನ ಕಂದ. ಏಸು, ಇಂದು ಒಳ್ಳೆ ದಿನ ಆಗಿತ್ತಲ್ಲ? ಹೌದು, ಚೆನ್ನಾಗಿತ್ತು. ನಾನ್ ಮೋಸ ಹೋಗಿ ಕೆಲವ್ರ ಕೈಗೆ ಸಿಕ್ಕಾಕೋತೀನಿ.
ಅವ್ರು ನನ್ನ ಮುಗಿಸ್ತಾರೆ. ಆದ್ರೆ 3ನೇ ದಿವಸ ನಾನು ಪುನಃ ಎದ್ದು ಬರ್ತೀನಿ. ಅವರೇನು ಹೇಳ್ತಾ ಇದ್ದಾರೆ? ನನಗೂ ಗೊತ್ತಿಲ್ಲ. ಅದ್ಯಾಕಾಗ್ಬೇಕು? ನೀವು ಹಬ್ಬ ಆಚರಿಸಕ್ಕೆ ಜೆರುಸಲೇಮಿಗೆ ಬಂದಿದ್ದೀರಾ? ಇದ್ ನೋಡಿ. ಹೆಚ್ಚಿನ ತೊಂದರೆ ಆಗೋದಕ್ಕಿಂತ ಮುಂಚೆ ಅವನನ್ನ ನಾವು ಮುಗಿಸ್ಬೇಕು. ಇಲ್ಲ, ನಾವಿನ್ನೂ ಕಾಯಬೇಕು, ದುಡುಕ್ತಾ ಇದೀವಿ. ಇಲ್ಲ, ನಾವು ಕಾದಿದ್ದು ಜಾಸ್ತಿ ಆಯ್ತು. ನಾವು ಸುಮ್ನೆ ಅವನನ್ನು ಮುಗಿಸೋಕಾಗಲ್ಲ. ನಮಗ್ ಬೇರೆ ಆಯ್ಕೆನೇ ಇಲ್ಲ. ಅವನ್ ನಮಗ್ ತೊಂದರೆ ಕೊಡೋ ಮೊದಲು ನಾವು ಅವನನ್ನ ಮುಗಿಸಬೇಕು. ರೋಮರು ಶಿಲುಬೆಗೇರಿಸೋಕೆ ಬೇರೊಬ್ಬ ಅಪರಾಧನ ವ್ಯವಸ್ಥೆ ಮಾಡೋಣ. ಆದ್ರೆ ಮೊದಲು ನಾವು ಕಾಯೋಣ. ಹಬ್ಬ ಆಚರಿಸೋಕೆ ತುಂಬಾ ಜನ ಯಾತ್ರಿಕರು ಬಂದಿದ್ದಾರೆ. ಇದರಿಂದ ಗಲಭೆ ಕೂಡ ಆಗಬಹುದು. ಯಾರು ಅವರೆಲ್ಲ ನನ್ನ ಕಳಿಸಿದಾತನನ್ನ ನಂಬ್ತಾರೆ. ಇವನೇನ್ ಮಹಾ ಕ್ರಾಂತಿಕಾರಿ. ಅವರೆಲ್ಲ ದೇವರನ್ನು ನೋಡಿದ್ದಾರೆ. ನಾನು ಈ ಜಗತ್ತಿಗೆ ಬಂದ ಬೇಡ. ಯಾರು ನನ್ನನ್ನು ನಂಬೋದಿಲ್ಲ. ಯೇಸು ಶಿಷ್ಯ, ನೀನಿಲ್ಲಿ ಹೇಳು, ನಿನಗೇನ್ ಸೇವೆ ಮಾಡಬೇಕು ಅಂತ. ಯೇಸುನ ನಿಮ್ ಕೈಗೊಪ್ಸಿದ್ರೆ ನೀವು ನನಗೆ ಎಷ್ಟು ಹಣ ಕೊಡ್ತೀರಾ? ನಿನ್ ಕೈಲದಾಗುತ್ತಾ? ಸರಿಯಾದ ಸಮಯ ನೋಡಿ ನಿಮಗೆ ತಿಳಿಸುತ್ತೇನೆ. ಪೇತ್ರ, ಯಾಕೋಬ, ಯೋಹಾನ, ಬನ್ನಿ. ನೀವೆಲ್ಲ ಇಲ್ಲೇ ಇರಿ. ನಾ ತುಂಬಾ ನೊಂದಿದ್ದೇನೆ. ಅದೇ ನನ್ನನ್ನು ಕೊಲ್ತಾ ಇದೆ. ಇಲ್ಲೇ ಇರಿ. ನಾನ್ ಬರೋವರೆಗೂ ಎಚ್ಚರದಿಂದ ಕಾಯ್ತಾ ಇರಿ. ಆಯ್ತು, ಇರ್ತೀವಿ. ಇದೆಲ್ಲ ಏನಾಗ್ತಿದೆ? ನಂಗೂ ಅರ್ಥ ಆಗ್ತಾ ಇಲ್ಲ. ಮೊದಲೆಂದು ಅವರಿಷ್ಟೊಂದು ಬೇಜಾರಾಗಿದ್ದೇನೆ ನಾನು ನೋಡೇ ಇಲ್ಲ. ನನ್ನ ತಂದೆ, ನಿನ್ನಿಂದ ಸಾಧ್ಯವಾದ್ರೆ ನನಗೆ ಈ ರೀತಿ ಅನುಭವಿಸ ಹಾಗೆ ಮಾಡಬೇಡ. ನಿನಗಿಷ್ಟ ಬಂದಂತೆ ಮಾಡು. ನನ್ನ ಇಷ್ಟದಂತೆ ಅಲ್ಲ. ಹೋಗು, ಆಯ್ತು, ತಗೊಂಬ.
ನಾನು ಬರೋವರೆಗೂ ನಿಮಗೆ ಎಚ್ಚರವಾಗಿರಕ್ಕಾಗಲ್ವಾ? ನಮಗೆ ಯೇಸು ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ನಮ್ಮಲ್ಲೇ ಯಾರಾದ್ರೂ ಮುಂದೆ ಹೋಗಿ ಅವನೇ ಯೇಸು ಅಂತ ತೋರಿಸಿದ್ರೆ ಒಳ್ಳೇದು. ಇಲ್ಲ, ನಾನು ಯಾರ ಕೆನ್ನೆಗೆ ಮುತ್ತಿಡುತ್ತೇನೋ ಅವನೇ ಯೇಸು. ನನ್ನನ್ನು ಕಳಿಸ್ಕೊಡೋ ಸಮಯ ಆಗ್ಲೇ ಬಂದಾಯ್ತು. ಹೇಳಿ, ನನಗೆ ಮೋಸ ಮಾಡೋನಾಗ್ಲೇ ಇಲ್ಲಿದ್ದಾನೆ. ನಿನಗೆ ಯಾರು ಬೇಕಿತ್ತು? ನಜರೇತನ ಯೇಸುವನ್ನ. ನಾನೇ ಅವನು. ಯಾರನ್ನು ಹುಡುಕ್ತಾ ಇದೆಯಾ ನೀನು? ನಜರೇತನ ಯೇಸುವನ್ನ. ಅವನ್ ನಾನೇ ಅಂತ ಹೇಳಿದ್ನಲ್ಲ. ನಿನಗೆ ನಾನ್ ಬೇಕಲ್ವಾ? ಇವರಿಂದೆಲ್ಲ ಹೋಗೋದಿಕ್ ಬಿಡು. ಹೇಗಿದ್ದೀರಾ ಯೇಸು? ನೀನ್ ನನಗೆ ಮುತ್ತಿಟ್ಟು ಮೋಸ ಮಾಡಲ್ವಾ? ಪೇತ್ರ, ಬೇಡ. ಈ ಖಡ್ಗನ್ ದೂರ ಬಿಸಾಕು. ಯಾರು ಹಿಂಸೆ ಮಾಡ್ತಾರೋ ಅವ್ರು ಹಿಂಸೆಯಿಂದನೇ ಸಾಯ್ತಾರೆ. ಆ ನನ್ನ ತಂದೆ ಏನ್ ಅನ್ಕೊಂಡಿದ್ರು ಅದನ್ನ ನಾನು ಅನುಭವಿಸಕ್ ಸಿದ್ಧ. ಯೇಸು, ಏನಾದ್ರೂ ಮಾಡಿ ಅವನ್ನ ತಡೀರಿ. ನಿನಗೆ ಗೊತ್ತಿಲ್ವಾ, ನನ್ನ ತಂದೆ ಕಳಿಸಿರೋ 12 ದೇವದೂತ ಸೈನ್ಯನ ನಾನು ಕೇಳಬಹುದು ಅಂತ. ಆದ್ರೂ ಅವನ್ ಬರ್ದಂತೆ ನಡಿಲೇಬೇಕಲ್ವಾ? ಬಾಯ್ಲಿ, ನೀನು ಅವನಿಗೆ ಸಹಾಯ ಮಾಡು. ಬೇಗ ನಡಿ. ನಡಿ, ಬೇಗ ಬೇಗ. ಬೇಗ ನಡಿ. ಮೊದ್ಲು ಆ ಇಬ್ರು ಕೈದಿನ ಕರ್ಕೋ. ಈ ಹೆಸನ ಆಮೇಲೆ ಇಟ್ಕೋ.
ಇವ್ರನ್ನೆಲ್ಲ ಕ್ಷಮಿಸ್ಬಿಡು. ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ನನ್ ತಂದೆ ದೇವ್ರೇ, ಯಾಕೆ ನನ್ ಕೈ ಬಿಟ್ಟಿದೀಯಾ? ನೀನು ದೇವರ ಮಗಲ್ವೇ, ನಿನ್ನನ್ನು ನೀ ಕಾಪಾಡು, ಹಾಗೆ ನಮ್ಮನ್ನು ಸಹ. ದೇವರ ಭಯ ಇಲ್ವೇ ನಿಂಗೆ? ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ, ಆದ್ರೆ ಅವನೇನೂ ತಪ್ಪು ಮಾಡಿಲ್ಲ. ನಿಂಗೆ ಅಧಿಕಾರ ಸಿಕ್ಕ ಮೇಲೆ ನನ್ನ ನೆನಪಿಡು. ಭರವಸೆ ಕೊಡ್ತೀನಿ, ಇವತ್ ನೀ ನನ್ ಜೊತೆ ಸ್ವರ್ಗ ಸೇರ್ತೀಯ ಅಂತ. ಎಲ್ಲ ಮುಗಿತು. ನನ್ನ ತಂದೆ, ಇನ್ನು ನನ್ನನ್ನ ನಿನ್ ಕೈಗೊಪ್ಪಿಸ್ತೀನಿ. ಸಿಪಾಯಿ ನೋಡು, ಇವರೆಲ್ಲ ಸತ್ ಹೋದ್ರ. ಆಯ್ತು. ಈ ಮನುಷ್ಯ ನಿಜವಾಗ್ಲೂ ದೇವರ ಮಗನಾಗಿದ್ದ. ನನಗೆ ಈ ದೇಹ ತೆಗೆದುಕೊಂಡೋಗೋ ಅಧಿಕಾರ ಇದೆ. ಯೋಸೇಫಾ, ನಿಲ್ಲು, ನಾನು ಸಹಾಯ ಮಾಡ್ತೀನಿ. ನಿಕೋದೇಮ, ನೀನು ಇವನು ಭಕ್ತ ಅನ್ನೋದನ್ನ ಎಲ್ಲರಿಗೂ ತೋರಿಸ್ಬೇಕಾಗಿದ್ಯಾ? ಅವ್ರಿಗೇನ್ ಮಾಡ್ಬೇಕು ಅನ್ಸುತ್ತೋ ಮಾಡ್ಲಿ, ನನ್ಗೆ ಅವ್ರ ಬಗ್ಗೆ ಚಿಂತೆ ಇಲ್ಲ. ನನ್ನ ಮುಂದೆ ನಿಂತ ಎಲ್ಲದರಲ್ಲೂ ನಂಬಿಕೆ ಮಾತ್ರ ಮರಳಿಲ್ಲ. ಯಾರು ನಡೆಯದ ಹಾದಿಲಿ ನಡೆಯೇ ತಪ್ಪಿಸಲ ಸಾಧ್ಯವದು. ಪ್ರೀತಿ ತೋರುವ ಅವರ ಗುಣ ನಂಬದಿರುವುದು ನನ್ನ ಮನ. ನನಗೆಂದೇ ಎಲ್ಲವ ಮಾಡಿದರು. ತಿಳಿಯೇನೇನ ರಕ್ಷಿಸಿದ ಪ್ರೀತಿಯನು ತೆರೆಯಲಿಲ್ಲ ಮನದ ಕಣ್ಣುಗಳು. ಎಂದು ತೆರೆದು ದರ್ಶನ ತಂದರು ನಂಬುವೆನು. ನನಗೆಂದೇ ಮಾಡಿದರೆ
ಮತ್ತೆ ಜೀವ ಬರುವುದೇ ಕನಸಿಗೆ, ನಡೆಯುವುದೇ ವಿಶ್ವದಿ ನಿಜವು ಒಡೆದ ಮಡಕೆ ಸೇರುವುದೆಂದು ಮತ್ತೆ ಅಂಟಿಸಲು ಸಾಧ್ಯವೇ? ನಿಜವದು ನೀ ಕಂಡಾಗ ಅದರಂತೆ ನೀ ಹೋಗಲು ಬರುವರು ಕತ್ತರಾಗ ಮಾತಾಡಿಸೇ ನಿನ್ನ ಕುರಿತನಾಗಿ, ಮಾತಾಡಿಸೇ ನಿನ್ನ ಕುರಿತನಾಗಿ, ಮಾತಾಡಿಸೇ ನಿನ್ನ ಕುರಿತನಾಗಿ, ಮಾತಾಡಿಸೇ ನಿನ್ನ ಕುರಿತನಾಗಿ, ಕುರಿತನಾಗಿ. ನಾವು ಯೋಚಿಸಿದ ಹಾಗೆ ನಗರದ ನಾಯಕರೆಲ್ಲ ನಮ್ಮನ್ನು ಹುಡುಕ್ತಾ ಇದ್ದಾರೆ. ನಾನ್ ಸಮಾಧಿ ಹತ್ರ ಹೋಗಿದ್ದೆ. ಅಲ್ಲಿರೋ ಕಲ್ಲುಗಳೆಲ್ಲ ದೂರ ಕುರುಳಿದ್ವು. ಅಲ್ಲೊಬ್ಬ ದೇವದೂತ ಸಹ ಇದ್ದ. ಅವನ್ ಹೇಳ್ದ, ಏಸು ಮೊದ್ಲೇ ಹೇಳ್ದ ಹಾಗೆ ಏಸು ಸಾವಿನಿಂದ ಮೇಲೆದ್ದು ಪುನರ್ಜೀವಿಸ್ತಾನೆ. ದೇವದೂತನಾಗಿರಲಿ ಮನುಷ್ಯನಾಗಿರಲಿ ಸತ್ತ ಮೇಲೆ ಯಾರು ಮತ್ತೆ ಬದುಕಿ ಬರೋದಿಲ್ಲ. ನೋಡಿ ಅವನು ಪ್ರೇತ. ಯಾಕೆಲ್ರೂ ಹೆದರ್ಕೋತಾ ಇದ್ದೀರಾ? ಅನುಮಾನನ? ನೋಡಿ, ನನ್ನ ಕೈ, ನನ್ನ ಕಾಲು, ನಾನು ಯಾರು ಅಂತ ನೋಡಿ. ದೇವುಗಳಿಗೆ ನನ್ನ ರೀತಿ ದೇಹ ಇರಲ್ಲ. ತಿನ್ನಕ್ಕೇನಾದ್ರೂ ಇದೆಯಾ? ನೋಡಿ, ದೆವ್ವಗಳು ಮೀನ್ ತಿನ್ನಲ್ಲ. ಇದು ಯಾಕೀಗಾಯ್ತು? ಮತ್ತೆ ನೀವ್ ಹೇಗೆ ಬದುಕಂದ್ರಿ? ಸತ್ಯವೇದದಲ್ಲಿ ಬರೆದಿದೆ, ನಾನು ಶಿಕ್ಷೆ ಅನುಭವಿಸಿ 3ನೇ ದಿವಸ ಸಾವಿನಿಂದ ಹೊರಬರ್ತೇನೆ ಅಂತ. ಇದು ನಿಮ್ದು, ನಾ ಇದನ್ನ ಕದ್ದಿದ್ದೆ. ಅಲ್ಲಿ ಬರೆದಿದೆ, ಎಲ್ರಿಗೂ ತಿಳಿಸುವುದೇನೆಂದರೆ, ಯಾರು ನನ್ನ ಕಡೆ ನೋಡ್ತಾರೋ ಅವರೆಲ್ಲ ಆಧ್ಯಾತ್ಮಿಕವಾಗಿ ಸಾಯದೆ ಸ್ವರ್ಗದಲ್ಲಿ ಚಿರಾಯುವಾಗ್ತಾರೆ. ಆದ್ರಿಂದ ನೀವು ಎಲ್ಲಾ ದೇಶದ ಜನರಿಗೆ ನನ್ನ ಶಿಷ್ಯರನ್ನಾಗಲು ಶಿಕ್ಷಣ ನೀಡಿ, ಅವರಿಗೆ ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸನ ಮಾಡಿಸಿ. ನಾನು ನಿಮಗೇನು ಆಜ್ಞಾಪಿಸಿದೆನೋ ಅದೆಲ್ಲವನ್ನೂ ಅವರಿಗೆ ಉಪದೇಶ ಮಾಡಿ. ನಾನು ಯಾವಾಗಲೂ ನಿಮ್ಮೊಂದಿಗಿರುತ್ತೇನೆ, ಈ ಜಗತ್ತು ಇರುವ ತನಕ. ಗಲಿಲಿಯ ಜನರೇ, ಎಲ್ಲರೂ ಆಕಾಶದ ಕಡೆ ಯಾಕೆ ನೋಡ್ತಿದ್ದೀರಿ? ಯೇಸುನ ಸ್ವರ್ಗಕ್ಕೆ ಕರೆದೊಯ್ಯಲಾಗಿದೆ. ಆದ್ರೆ ಒಂದ್ ದಿವಸ ಅವ್ರು ವಾಪಸ್ ಬರ್ತಾರೆ. ಹೇಗೆ ಅವ್ರು ಇಲ್ಲಿಂದ ಹೋದ್ರೋ ಅದೇ ರೀತಿ ಇಲ್ಲಿ. ಎಂತ ಒಳ್ಳೆ ವಿಷಯ.